ನಮಸ್ಕಾರ ಎಲ್ಲರಿಗೂ. ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಯಾವಾಗ ಬೇಕಾದರೂ ನೀವು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ, ಹೆಣ್ಣು ದೇವಸ್ಥಾನಕ್ಕೆ ಯಾವುದಾದ್ರೂ ಪರವಾಗಿಲ್ಲ, ನಿಂಬೆ ಹಣ್ಣಿನ ಹಾರವನ್ನು ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ನೀವೇನು ಅಂದ್ಕೊತೀರೋ, ನಿಮ್ಮ ಕನಸುಗಳು ಏನಿದಾವೆ, ನಿಮ್ಮ ಆಸೆಗಳು ಏನಿದಾವೆ ಅವು ನೆರವೇರುತ್ತವೆ. ಈ ಥರ ಒಂದು ದಪ್ಪದ ಹಾರವನ್ನು ತೊಗೋಬೇಕು. ನಿಂಬೆಹಣ್ಣಿನ ಹಾರ ಅಂದರೆ ಅದು ಗಟ್ಟಿಯಾಗಿ ನಿಲ್ಲಬೇಕಲ್ಲ. ತುಂಬ ಥಿಕ್ನೆಸ್ ಇದ್ಬಿಟ್ರೆ ಏನಾಗುತ್ತೆ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ನಿಂಬೆಹಣ್ಣಿನ ಹಾರವನ್ನು ಹೇಗೆ ಮಾಡೋದು ಮತ್ತು ಅದರಿಂದ ಏನು ಲಾಭಗಳು ಅನ್ನೋದನ್ನು ಈ ವಿಡಿಯೋದ ಮೂಲಕ ನೋಡೋಣ ಬನ್ನಿ. ಈ ರೀತಿ ನೀಡಲ್ ತೊಗೋಬೇಕು ನೀವು. ಈ ರೀತಿ ನೀಡಲ್ಲು ಜೊತೆಗೆ ಈ ಥರ ದಪ್ಪದ ಹಾರವನ್ನು ತೊಗೊಂಡು ಮೊದಲು ಆ ನಿಂಬೆಹಣ್ಣುಗಳನ್ನು ಬುಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಎಲ್ಲರೂ ಮುಟ್ಟಿರ್ತಾರೆ, ಇದರಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ. ಯಾರ್ಯಾರೋ ಮುಟ್ಟಿರ್ತಾರೆ. ನಿಂಬೆಹಣ್ಣು ಬೇಗ ಅಬ್ಸರ್ವ್ ಮಾಡಿಬಿಡುತ್ತೆ. ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಒಂದು ವೈಬ್ರೇಷನ್ನ ಬೇಗ ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಾವು ಮಾರ್ಕೆಟಿಂದ ತಂದಿರೋ ನಿಂಬೆಹಣ್ಣುಗಳನ್ನು ತೊಳಿಬೇಕು. ಫಸ್ಟು ನೀವು ಅಲ್ಲೇ ಚೆನ್ನಾಗಿರೋವನ್ನು ನೋಡಿಕೊಂಡು ತೊಗೊಂಬರ್ಬೇಕಾಗತ್ತೆ. ತೊಗೊಂಬಂದು ಈ ರೀತಿ ಒಂದು ಬುಟ್ಟಿಗೆ ಹಾಕಿ ಒಂದು ಚೆನ್ನಾಗಿರೋ ನೀರಲ್ಲಿ, ಶುಭ್ರವಾದ ನೀರಿನಲ್ಲಿ ಚೆನ್ನಾಗಿ ಶುಭ್ರಗೊಳಿಸ್ಬೇಕು ಎಲ್ಲ ಒಂದು ನಿಂಬೆಹಣ್ಣುಗಳನ್ನು. 45 ನಿಂಬೆಹಣ್ಣಿನ ಹಾರವನ್ನು ಕೂಡ ಮಾಡ್ಬೋದು. ಇಲ್ಲ ನೀವು 108 ನಿಂಬೆಹಣ್ಣಿನಿಂದ ಹಾರ ಮಾಡ್ತೀರಂದರೆ ಹಾಗೂ ಕೂಡ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನೀವು ಫಸ್ಟು ನಿಂಬೆಹಣ್ಣಿನ ಹಾರ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ವಿಶ್ನ ಕೇಳ್ಕೊಬೋದು. ಇಲ್ಲ ನಮ್ಮದು ಒಂದು ವಿಶ್ ಇದೆ, ಇಷ್ಟು ಅಮಾವಾಸ್ಯೆ ಅಥವಾ ಇಷ್ಟು ಹುಣ್ಣಿಮೆ ದಿನ ನಾನು ತಾಯಿ ನಿಮಗೆ ದುರ್ಗಾ ಪರಮೇಶ್ವರಿ ನಿಮಗೆ ನಿಂಬೆ ಹಣ್ಣಿನ ಹಾರವನ್ನು ಅರ್ಪಣೆ ಮಾಡ್ತೀನಿ, ಹಾಕ್ತೀನಿ. ನಮಗೆ ಈ ಕೋರಿಕೆನೇ ದಯವಿಟ್ಟು ನೆರವೇರಿಸ್ಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಂತ ನೀವು ದೇವಸ್ಥಾನಕ್ಕೆ ಹೋಗಿ ಅಥವಾ ಇಲ್ಲೇ ಮನೆಯಲ್ಲೂ ಕೂಡ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ನಂತರ ಈ ನಿಂಬೆಹಣ್ಣನ್ನು ತೊಗೊಂಬಂದು ಹಾಕ್ಬೋದು. ಇಲ್ಲ ನಿಮ್ಮ ಆಸೆ ಈಡೇರಿದ ಮೇಲೂ ಹಾಕ್ಬೋದು. ಇಲ್ಲ ನನ್ನ ಆಸೆ ಈಡೇರೋವರೆಗೂ ನನಗೆ ನಂಬಿಕೆ ಇದೆ ಅಮ್ಮನವ್ರ ಮೇಲೆ ನಾನು ಹಾಕ್ತೀನಿ ಅಂದರೆ ನೀವು ಸ್ಟಾರ್ಟಿಂಗೇ, ನನ್ನ ಪ್ರಕಾರ ಹೇಳ್ತೀನಿ, ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಿಂದನೇ ನಿಮ್ಮ ಕೋರಿಕೆ ನೆರವೇರಿದ ಮೇಲೆ ಹಾಕೋದಲ್ಲ, ಅದಕ್ಕೂ ಮುಂಚೆನೂ ನೀವು ನಿಂಬೆಹಣ್ಣಿನ ಹಾರವನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಕಿದ ಮೇಲೆ ತಾನಾಗೆ ಅಮ್ಮನವರು ನೆರವೇರಿಸ್ಕೊಡ್ತಾರೆ ನಿಮ್ಮ ಒಂದು ಕನಸುಗಳನ್ನು, ಇಷ್ಟಾರ್ಥಗಳನ್ನು. ನೀವೇನು ಸಂಕಲ್ಪ ಮಾಡ್ಕೊಂಡಿದ್ದೀರ ಅದನ್ನು ಸಿದ್ಧಿ ಮಾಡಿಕೊಡ್ತಾರೆ. ಹೇಗೆ ಮಾಡೋದು ಅಂದರೆ, ನೀವು ಫಸ್ಟು ಸಂಕಲ್ಪ ಮಾಡ್ಕೊಳ್ಳಿ. ಏನು ಅಂತ, ನಾನು ನಿಂಬೆಹಣ್ಣಿನ ಹಾರವನ್ನು 108 ನಿಂಬೆಹಣ್ಣಿನ ಹಾರವನ್ನು ಅಥವಾ 45 ನಿಂಬೆಹಣ್ಣಿನ ಹಾರವನ್ನು ತಾಯಿ ನಾನು ನಿಮಗೆ ಹಾಕ್ತಾಯಿದ್ದೀನಿ, ಅರ್ಪಣೆ ಮಾಡ್ತಾಯಿದ್ದೀನಿ. ನೀವು ನನ್ನ ಇಂಥ ಒಂದು ಆಸೆನ, ನಿಮ್ಮ ಆಸೆ ಯಾವುದಿದೆ, ನಿಮ್ಮ ಕನಸು ಏನಿದೆ ಅದನ್ನು ಕೇಳ್ಕೊಳ್ಳಿ. ನೀವು ಜಾಬ್ ಆಗಬೇಕು ನಿಮ್ಮ ಮನೇಲಿ ಯಾರಿಗಾದರೂ, ಅಥವಾ ನಿಮಗೆ ಜಾಬ್ ಬೇಕಾಗಿತ್ತು, ಗೌರ್ಮೆಂಟ್ ಜಾಬ್ ಬೇಕಾಗಿತ್ತು, ಅಥವಾ ನೀವು ಇಷ್ಟಪಟ್ಟಿರುವಂಥ ಒಂದು ಒಳ್ಳೆಯ ಸ್ಥಳದಲ್ಲಿ, ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಸ್ಯಾಲ್ರಿ ಇರುವಂಥ ಜಾಬ್ ಬೇಕಾಗಿತ್ತಂದರೆ ಜಾಬ್ನ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು. ಇಲ್ಲ ನಮಗೆ ಜಾಬ್ ಇದೆ ಬೇಡ ಅಂದರೆ ಮಕ್ಕಳದ್ದು ಮದುವೆ ಆಗಿಲ್ಲ, ಅಥವಾ ನಿಮ್ಮದೇ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ಅವ್ರದ್ದು ಮದುವೆ ಆಗಿಲ್ಲ ಅಂದರೆ ಮದುವೆನ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಇಲ್ಲ ನಿಮಗೆ ಒಂದು ಒಳ್ಳೆ ಓದ್ತಾ ಇದ್ದೀರಾ, ಒಂದು ಒಳ್ಳೆ ರಿಸಲ್ಟ್ ಬರಬೇಕು, ಚೆನ್ನಾಗಿ ನಿಮ್ಮದು 10th ಇದ್ದೀರಾ ಅಥವಾ PUC ಇದ್ದೀರಾ ಅಥವಾ ಏನೋ ಒಂದು ಡಿಗ್ರಿ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು, ಮುಂದೆ ಒಂದು ಒಳ್ಳೇದಾಗಬೇಕು, ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ನಿಮ್ಮದು, ನಿಮ್ಮ ಮನೇಲಿ ಮಕ್ಕಳದು ಅಥವಾ ಯಾರಾದರೂ ಇದ್ದರೆ ಅವ್ರದ್ದು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಬರಬೇಕು ಅಂದರೆ ಅದನ್ನು ಕೂಡ ನೀವು ಸಂಕಲ್ಪ ಮಾಡ್ಬೋದು. ಅದಾದಮೇಲೆ ನೀವು ನಿಮ್ಮ ಇಷ್ಟ ಇರುತ್ತೆ, ಎನಿ ಕೈಂಡ್ ಆಫ್, ಇಲ್ಲಿ ಇಂಥದ್ದೇ ವಿಶ್ ಮಾಡಬೇಕು, ಇಂಥದ್ದೇ ಇಲ್ಲ, ಇದು ಮಾಡಬಾರ್ದು, ಇದು ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಇಷ್ಟು ದುಡ್ಡು ಬೇಕಾಗಿದೆ, ಅಥವಾ ಸಾಲ ತೀರಿಸಬೇಕಾಗಿದೆ, ಮನೆ ಕಟ್ಟಬೇಕಾಗಿದೆ, ಸೈಟ್ ತೊಗೋಬೇಕಾಗಿದೆ, ಎನಿ ಕೈಂಡ್ ಆಫ್ ಮ್ಯಾಟರ್, ಯಾವುದೇ ವಿಷಯದಲ್ಲೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಶುಭ್ರಗೊಳಿಸ್ಬೇಕಾಗುತ್ತೆ. ನೀರಿನಿಂದ ಚೆನ್ನಾಗಿ ತೊಳೆದು ಅದಾದಮೇಲೆ ಒರೆಸ್ಬೇಕು. ಅವನ್ನೆಲ್ಲ ಚೆನ್ನಾಗಿ ಒರೆಸಿ ನೀರಿಲ್ದಂಗೆ, ನೀರು ಇದ್ಬಿಟ್ರೆ ನೀಡಲಿಂದ ಪೋಣಿಸೋದಕ್ಕೆ, ದಾರದಲ್ಲಿ ಪೋಣಿಸೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಫಸ್ಟು ನೀರಿನಿಂದ ತೆಗೀರಿ, ಅದಾದಮೇಲೆ ಬಟ್ಟೆಯಿಂದ ಒರೆಸ್ಬೇಕು. ಚೆನ್ನಾಗಿ ಎಲ್ಲ ನಿಂಬೆಹಣ್ಣುಗಳನ್ನು ಒರೆಸ್ಬೇಕು.
ಒರೆಸಿ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಅವನ್ನೆಲ್ಲ ಪೋಣಿಸ್ಬೇಕು. ಒಂದು ದಾರ ಇರುತ್ತಲ್ಲ, ಆ ದಾರಕ್ಕೆ ಅರಿಶಿಣವನ್ನು ಹಚ್ಚಿ, ನೀರಲ್ಲಿ ಸ್ವಲ್ಪ ಅರಿಶಿಣ ಕಲಸಿ ಮಿಕ್ಸ್ ಮಾಡಿಬಿಟ್ಟು ಆ ಅರಿಶಿಣವನ್ನು ದಾರದ ಪೂರ್ತಿ ದಾರ ಎಷ್ಟು ನೀವು ತೊಗೋತೀರೋ ಸ್ವಲ್ಪ ಜಾಸ್ತಿನೂ ತೊಗೊಳ್ಳಿ, ಉಳಿದ್ರೆ ಹೆಚ್ಚಿಗೆ ಉಳಿಲಿ. ಆ ದಾರಕ್ಕೆ ನೀವೇನು ಮಾಡಿ ಅರಿಶಿಣವನ್ನು ಹಚ್ಚಿ ಎಲ್ಲ ನಿಂಬೆಹಣ್ಣುಗಳನ್ನು ಎಣೆಸಿಟ್ಕೊಳ್ಳಿ. ಫಸ್ಟೇ ಎಣೆಸಿ ನೀರಿಗೆ ಹಾಕಿ ತೊಳೆದು ಈ ಕಡೆ ಇಟ್ಕೊಳ್ಳಿ, ಇಲ್ಲ ತೊಳೆದು ಆದಮೇಲೆ ಈ ಕಡೆ ಇಟ್ಕೊಳ್ಳುವಾಗ ಎಣಿಸ್ಕೊಳ್ಳಿ. ಅದು 108ನ ಎಣಿಸ್ಕೊಂಡು ಚೆನ್ನಾಗಿರೋ ತೊಗೊಂಡು ಎಣಿಸ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡು ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ದಾರಕ್ಕೆ ಅರಿಶಿಣವನ್ನು ಹಚ್ಚಿ ನೀವು ಎಲ್ಲ ನಿಂಬೆಹಣ್ಣುಗಳನ್ನು ಪೋಣಿಸ್ಬೇಕಾಗುತ್ತೆ. ಈ ರೀತಿ ನಾನು ಹಚ್ತಾ ಇದ್ದೀನಿ ನೋಡಿ. ಈ ರೀತಿ ನಿಂಬೆಹಣ್ಣು ಪೋಣಿಸೋದಕ್ಕೆ ದಾರವನ್ನು ತೊಗೊಂಡು ಆ ದಾರಕ್ಕೆ ಅರಿಶಿಣವನ್ನು ಕಲಸಿ ಅರಿಶಿಣವನ್ನು ಹಚ್ಚಬೇಕಾಗುತ್ತೆ. ಈ ರೀತಿ ಅರಿಶಿಣವನ್ನು ಹಚ್ಚಿ ನೀವು ರೆಡಿ ಮಾಡಿಕೊಂಡು ಆಮೇಲೆ ನೀವು ಒಂದೊಂದಾಗಿ ಎಲ್ಲ ನಿಂಬೆಹಣ್ಣುಗಳನ್ನು ನೀಟಾಗಿ ಪೋಣಿಸ್ಕೊಂಡು ಸರಿಯಾಗಿ ಗಟ್ಟಿ ಇರೋ ದಾರದಲ್ಲಿ ಪೋಣಿಸ್ಕೊಂಡು ಇಟ್ಕೊಳ್ಳಿ. ಅಮಾವಾಸ್ಯೆ ಹಿಂದಿನ ದಿನವೇ ನೀವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಹಿಂದಿನ ದಿನ ನೀವು ಮಡಿಯಿಂದ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ನಾನಾದಿಗಳನ್ನು ಮಾಡಿಕೊಂಡು, ಇಲ್ಲ ಹಾಗೆ ಮಾಡೋದು ಒಳ್ಳೆಯದಲ್ಲ, ನೆಗೆಟಿವ್, ನೀವೆಲ್ಲೆಲ್ಲೋ ತಿರ್ಗಾಡಿ ಬಂದಿರ್ತೀರ, ಏನೇನೋ ಮಾತಾಡಿರ್ತೀರಿ, ನೆಗೆಟಿವ್ ಮಾತುಗಳು ಬೇರೆಯವರು ಮಾತಾಡಿರ್ತಾರೆ, ಅದು ನಿಮ್ಮ ಕಿವಿಗೆ ಬಿದ್ದಿರುತ್ತೆ. ಅದು ನಿಂಬೆಹಣ್ಣಿಗೆ ಸೇರಿಕೊಂಡು ನಿಮ್ಮ ಒಂದು ಸಂಕಲ್ಪಕ್ಕೆ ಅಡ್ಡಿ ಆತಂಕಗಳು ಬರದೇ ಇರಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವೇನು ಮಾಡಿ, ಸ್ನಾನ ಮಾಡಿ ಈ ಒಂದು ನಿಂಬೆಹಣ್ಣಿನ ಆಹಾರವನ್ನು ತಯಾರು ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ಎಲ್ಲ ಹಿಂದಿನ ದಿನವೇ, ಅಮಾವಾಸ್ಯೆ ನಾಳೆಗಿದೆ ಅಥವಾ ಹುಣ್ಣಿಮೆ ಇದೆ ಅಂತಂದರೆ ಅದ್ರ ಹಿಂದಿನ ದಿನವೇ ರೆಡಿ ಮಾಡಿಟ್ಕೊಂಡು ನೀವು ಬೇಕಂದರೆ ಎಲ್ಲ ಒಂದು ನಿಂಬೆಹಣ್ಣಿಗೂ ಕೂಡ, ಒಂದೊಂದು ನಿಂಬೆಹಣ್ಣಿಗೂ ಕೂಡ ಚುಕ್ಕಿನ ಗಂಧದ ಅಥವಾ ಅರಿಶಿಣ ಕುಂಕುಮನ ಹಚ್ಬೋದು. ನಾನು ಹಾಗೆ ಬಿಟ್ಟಿದ್ದೀನಿ, ಅನುಕೂಲ ಆಗಲಿಲ್ಲ ಹಚ್ಚೋದಕ್ಕೆ, ನೀವು ಹಚ್ಬೋದು. ಇಲ್ಲಾಂದರೆ ಒಂದೊಂದು ನಿಂಬೆಹಣ್ಣನ್ನು ಪೋಣಿಸ್ಬೇಕಾದ್ರೂ ನೀವೇನು ಅಂದ್ಕೊತಿದ್ದೀರೋ ಅದನ್ನು ಮನಸ್ಸಿನಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಅಮ್ಮನವ್ರ ಹತ್ರ ಕೇಳ್ಕೊಳ್ಳಿ. ನನ್ನ ಈ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ನಿಂಬೆಹಣ್ಣನ್ನು ಹಾರ ಮಾಡ್ತಾಯಿದ್ದೀನಿ ಅಮ್ಮ, ನಮ್ಮ ಒಂದು ಆಸೆನ ನೀವು ನೆರವೇರಿಸ್ತೀರ ಅನ್ನೋ ಒಂದು ನಂಬಿಕೆ ನನಗಿದೆ ಅಂತ ಅಂದ್ಕೊಂಡು ನೀವು ಈ ರೀತಿ ಮಾಡಬೇಕಾಗತ್ತೆ. ನಾನು ಈ ಒಂದು ನಿಂಬೆಹಣ್ಣಿನ ಹಾರವನ್ನು ಅಮಾವಾಸ್ಯೆ ದಿವಸ ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅರ್ಪಿಸಿ ಬಂದಿದ್ದೀನಿ. ಪ್ರತಿ ಒಂದು ಅಮಾವಾಸ್ಯೆಗೆ 1-2-3 ಸರಿ, ದಸರಾದಲ್ಲಿ ಮತ್ತು ಅದಾದಮೇಲೆ 1-2-3 ಸರಿ ಹಾಕಿದ್ದೀನಿ. ನನ್ನ ಕೆಲವೊಂದಿಷ್ಟು ಆಸೆಗಳು, ಸಂಕಲ್ಪಗಳು ಈಡೇರಿವೆ. ಅಮ್ಮನ ಮೇಲೆ ನಂಬಿಕೆ ನೀಡಿ, ಶ್ರದ್ಧೆಯಿಂದ, ಭಕ್ತಿಯಿಂದ ನೀವೇನೇ ಒಂದು ಸಂಕಲ್ಪ ಮಾಡಿಕೊಂಡಿದ್ರು, ಏನೇ ಒಂದು ಅರ್ಪಣೆ ಮಾಡೋದಿದ್ರೂ ಕೂಡ ಅಮ್ಮ ಅದನ್ನು ಖಂಡಿತವಾಗೂ ನೆರವೇರಿಸ್ತಾರೆ. ನೀವು ನಂಬಿಕೆಯಿಂದ ಮಾಡಿ ನಿಮ್ಮ ಕೆಲಸನ ಹಾಗೇ ಆಗುತ್ತೆ. ನಿಮ್ಮ ಒಂದು ಸಂಕಲ್ಪ ಈಡೇರುತ್ತೆ. ಅದಕ್ಕೆ ನೀವು ದೃಢವಾದ ಒಂದು ನಂಬಿಕೆನ ಇಟ್ಕೋಬೇಕಾಗುತ್ತೆ. ಒಂದೊಂದು ನಿಂಬೆಹಣ್ಣನ್ನು ನೀವು ಪೋಣಿಸ್ಬೇಕಾದ್ರೂ ಕೂಡ ಓಂ ದುಂ ದುರ್ಗಾದೇವಿ ನಮಃ, ಓಂ ದುರ್ಗಾದೇವಿ ನಮಃ, ಓಂ ದುಂ ದುರ್ಗಾ, ಓಂ ದುಂ ದುರ್ಗಾ, ಓಂ ಆದಿಶಕ್ತಿ, ಓಂ ಪರಾಶಕ್ತಿ, ಒಟ್ಟು ನಿಮಗೇನು ಅನ್ನಬೇಕು ಅನಿಸುತ್ತೆ, ಅಮ್ಮನ ಹೆಸರುಗಳನ್ನು ಕರಿಬೇಕು ಅನಿಸುತ್ತೆ, ಆ ರೀತಿ ಕರಿತಾ ಅನ್ಕೊತ ಭಕ್ತಿಯಿಂದ ಅದನ್ನು ಪೋಣಿಸಿ ಇಡಿ. ಮಾರನೇ ದಿವಸ ಹೋಗಿ ಅದನ್ನು ಅಮ್ಮನವರ ದೇವಸ್ಥಾನದಲ್ಲಿ ಕೊಡಿ. ಅವರು ಪೂಜೆ ಮಾಡಿ, ಅರ್ಚನೆ ಮಾಡಿ ಅಮ್ಮನವರಿಗೆ ಹಾರವನ್ನು ಹಾಕ್ತಾರೆ. ನಿಮ್ಮ ಸಂಕಲ್ಪ ಈಡೇರೋದರಲ್ಲಿ 2 ಮಾತಿಲ್ಲ. 100% ನಿಮ್ಮ ಸಂಕಲ್ಪ ಈಡೇರುತ್ತೆ. ನಂಬಿಕೆಯಿಂದ ನಾವೇನೇ ಮಾಡಿದರೂ ಭಗವಂತನ ಆಶೀರ್ವಾದ, ದೇವರ ಆಶೀರ್ವಾದ, ಅಮ್ಮನವರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಇರುತ್ತೆ. ನಾವು ಭಕ್ತಿಯಿಂದ ಏನೇ ಕೇಳಿಕೊಂಡ್ರೂ ತಾಯಿ ನೆರವೇರಿಸ್ತಾರೆ. ನಿಮ್ಮ ಒಂದು ಸಂಕಲ್ಪಗಳು ಸಿದ್ಧಿಯಾಗಲಿ, ನಿಮ್ಮ ಕನಸುಗಳು, ಇಷ್ಟಗಳು ಏನಿದಾವೋ ಅದೆಲ್ಲ ಈಡೇರಲಿ. ನೀವು ಸಂಕಲ್ಪ ಮಾಡಿಕೊಂಡು ಅಮ್ಮನವರಿಗೆ ನಿಂಬೆಹಣ್ಣಿನ ಹಾರವನ್ನು ಹಾಕಿ ನಿಮ್ಮ ಒಂದು ಇಷ್ಟಗಳನ್ನು ನೀವು ಈಡೇರಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ದುರ್ಗಾ ಪರಮೇಶ್ವರಿ, ತಾಯಿ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಅವರು ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ. ನಿಮ್ಮೆಲ್ಲರ ಮೇಲೆ ಕರುಣೆಯ ದಯವನ್ನು ತೋರಿಸಲಿ. ಅವರು ಆಶೀರ್ವಾದ ಮತ್ತು ನಿಮಗೂ ನಿಮ್ಮ ಕುಟುಂಬಕ್ಕೂ ಇರಲಿ. ಸದಾ ಖುಷಿಯಾಗಿ, ಆರೋಗ್ಯವಾಗಿ ನಗ್ನಗ್ತಾ ಇರಿ. ನೀವು ಏನೇ ಮಾಡಿದರೂ ಖುಷಿಯಿಂದ, ಆರೋಗ್ಯದಿಂದ, ನಂಬಿಕೆಯಿಂದ ಮಾಡಿ.
ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆ ಅವರಿಗೆ ಶೇರ್ ಮಾಡಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.